ಕರುನಾಡು ಟಿವಿಗೆ ಸ್ವಾಗತ. ನಾನು ಸೌಂದರ್ಯ. ಈ ದಿನದ ಪ್ರಮುಖ ಸುದ್ದಿಗಳು. ಅಮೆರಿಕಾದಲ್ಲಿ ಪತ್ನಿ ಮತ್ತು ಮಗನ ಮುಂದೆಯೇ ಕನ್ನಡಿಗನ ಶಿರಚ್ಛೇದನ. ಟೆಕ್ಸಾಸ್ನಲ್ಲಿನ ಹೃದಯ ವಿದ್ರಾವಕ ಘಟನೆ. ಹೌದು, ಅಮೆರಿಕಾದ ಟೆಕ್ಸಾಸ್ನಲ್ಲಿ ಕರ್ನಾಟಕ ಮೂಲದ ಚಂದ್ರ ನಾಗಮಲ್ಲಯ್ಯ 50 ವರ್ಷ ಎಂಬುವರ ಪತ್ನಿ ಮತ್ತು ಮಗನ ಮುಂದೆಯೇ ಅಮಾನವೀಯ ರೀತಿಯಲ್ಲಿ ಕೊಲೆಯಾಗಿದ್ದಾರೆ. ಡಲ್ಲಾಸ್ನಲ್ಲಿರುವ ಲಾಡ್ಜ್ನಲ್ಲಿ ಸಹೋದ್ಯೋಗಿಯಾಗಿ ಕೆಲಸ ಮಾಡುತ್ತಿದ್ದ ಕೋಬೋಸ್ ಎಂಬ ವ್ಯಕ್ತಿಯು ಕೇವಲ ವಾಷಿಂಗ್ ಮಿಷನ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತಿಲ್ಲ ಎಂಬ ಕಾರಣಕ್ಕಾಗಿ ಜಗಳವಾಡಿ ಬಳಿಕ ಮಚ್ಚು ಹಿಡಿದು ನಾಗಮಲ್ಲಯ್ಯನ ಶಿರಚ್ಛೇದನ ಮಾಡಿದ್ದಾನೆ. ಈ ದೃಶ್ಯವು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ದುರ್ಘಟನೆ ನಾಗಮಲ್ಲಯ್ಯನ ಪತ್ನಿ ಮತ್ತು ಮಗನ ಮುಂದೆಯೇ ನಡೆದಿದೆ. ಅವರು ಅಸಹಾಯಕವಾಗಿ ನೋಡಬೇಕಾಯಿತು. ಸ್ಥಳೀಯ ಪೊಲೀಸರು ಕೋಬೋಸ್ನನ್ನು ತಕ್ಷಣ ಬಂಧಿಸಿದ್ದು, ಈ ಘಟನೆಯು ಭಾರತೀಯ ಸಮುದಾಯದ ಮಧ್ಯ ಆಘಾತವನ್ನುಂಟು ಮಾಡಿದೆ. ಭಾರತ ಸರ್ಕಾರ ಹಾಗೂ ಅಮೆರಿಕ ಅಧಿಕಾರಿಗಳಿಂದ ಸೂಕ್ತ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಸಿಪಿ ರಾಧಾಕೃಷ್ಣನ್ ದೇಶದ 15ನೇ ಉಪರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕಾರ. ಹೌದು, ಭಾರತದ ಹೊಸ ಉಪರಾಷ್ಟ್ರಪತಿಯಾಗಿ ಸಿಪಿ ರಾಧಾಕೃಷ್ಣನ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಉಪಸ್ಥಿತಿಯಲ್ಲಿ ಅವರು ಪ್ರಮಾಣ ವಚನ ಪಡೆದಿದ್ದು, 2 ಬಾರಿ ಲೋಕಸಭಾ ಸದಸ್ಯರಾಗಿ ರಾಧಾಕೃಷ್ಣನ್ ತಮಿಳುನಾಡಿನ ಹಿರಿಯ ಬಿಜೆಪಿ ನಾಯಕರಾಗಿದ್ದು, ಮಂಗಳವಾರ ನಡೆದ ಚುನಾವಣೆಯಲ್ಲಿ ವಿರೋಧ ಪಕ್ಷದ ಅಭ್ಯರ್ಥಿ ವಿ ಸುದರ್ಶನ್ ರೆಡ್ಡಿ ಅವರ ಚುನಾವಣೆಯು ದಕ್ಷಿಣ ಭಾರತದ ರಾಜಕೀಯದಲ್ಲಿ ಪ್ರಮುಖ ತಿರುವಾಗಿದ್ದು, ಭಾರತೀಯ ರಾಜಕಾರಣದಲ್ಲಿ ಹೊಸ ಬದಲಾವಣೆಯ ನಿರೀಕ್ಷೆ ಮೂಡಿಸಿದೆ. I, Chandrapuram Ponnusamy Radhakrishnan, do swear in the name of God do swear in the name of God that I will bear true faith and allegiance that I will bear true faith and allegiance to the Constitution of India to the Constitution of India as by law established, and that I will faithfully discharge the duty upon which I am about to enter. Congratulations. ಮದುವೆಯ ನಂತರ ಡಬಲ್ ಧಮಾಕ. ಅನುಶ್ರೀಯಿಂದ ಗುಡ್ ನ್ಯೂಸ್. ಎಸ್, ಜನಪ್ರಿಯ ಆಂಕರ್ ಅನುಶ್ರೀ ಮದುವೆ ಬಳಿಕ ಮತ್ತೆ ಸ್ಕ್ರೀನ್ ಮೇಲೆ ಬಿರುಸಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಜಿ ಕನ್ನಡ ವಾಹಿನಿಯಲ್ಲಿ 2 ಜನಪ್ರಿಯ ರಿಯಾಲಿಟಿ ಶೋಗಳಾದ ಡಿಕೆಡಿ ಮತ್ತು ಕಾಮಿಡಿ ಕಿಲಾಡಿಗಳು ಮತ್ತೆ ಪ್ರಾರಂಭವಾಗಲಿದ್ದು, ಈ ಬಗ್ಗೆ ಅನುಶ್ರೀ ಖುಷಿಯ ಸುದ್ದಿ ಹಂಚಿಕೊಂಡಿದ್ದಾರೆ. ಶೋಗಳ ಆಡಿಷನ್ ಎಲ್ಲರಿಗೂ ಮುಕ್ತವಾಗಿದ್ದು, ಆಸಕ್ತರು ಭಾಗವಹಿಸಬಹುದು. ಈ ಬಾರಿಯೂ ಶಿವರಾಜ್ ಕುಮಾರ್ ಅವರು ಜಡ್ಜ್ ಆಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ಸ್ಪರ್ಧಿಗಳಿಗೆ ಅವರು ಸ್ಫೂರ್ತಿದಾಯಕ ಮಾತುಗಳ ಮೂಲಕ ಮಾರ್ಗದರ್ಶನ ನೀಡಲಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಅನುಶ್ರೀ. ನಾವು ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ, ಭಾರತದಾದ್ಯಂತ ಎಲ್ಲೇ ಕಾರ್ಯಕ್ರಮ ಮಾಡಕ್ ಹೋದ್ರು ಕೂಡ ಪ್ರತಿಯೊಬ್ರು ಕೇಳುವಂತ ಒಂದು ಕಾರ್ಯಕ್ರಮ, ಡಿಕೆಡಿ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಶಿವಣ್ಣನ ಯಾವಾಗ ಮತ್ತೆ ಕರೆಸ್ತೀರಾ ಅಂತ ಹೇಳಿ. ಸೊ ಡಾನ್ಸ್ ನ ಆರಾಧಿಸುವಂತಹ ಎಲ್ಲಾ ಡಾನ್ಸಿಂಗ್ ಕಲಾವಿದರಿಗೋಸ್ಕರ ಒಂದು ಅದ್ಭುತವಾದಂತ ಆಪರ್ಚುನಿಟಿ ಬಂದಿದೆ. ದಟ್ಸ್ ರೈಟ್, ಡಿಕೆಡಿ ಈಸ್ ಕಮಿಂಗ್ ಬ್ಯಾಕ್. ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮ ಮತ್ತೆ ಶುರುವಾಗ್ತಾ ಇದೆ. ಇದ್ರ ಜೊತೆಗೆ ನಗಿಸೋದಿದೆಯಲ್ಲ, ಅದು ಬಹಳ ಕಷ್ಟವಾದಂತಹ ವಿಷಯ. ಅಂಥ ಒಂದು ಪುಣ್ಯದ ಕೆಲಸ ಮಾಡೋದಕ್ಕೆ ನಗುವಿನ ಎಲ್ಲ ಕಲಾವಿದರಿಗೆ ನಿಮ್ಮ ನೆಚ್ಚಿನ ಕಾಮಿಡಿ ಕಿಲಾಡಿಗಳು ಕೂಡ ಬರ್ತಾ ಇದೆ. ಸೊ ಡಿಕೆಡಿ ಹಾಗೂ ಕಾಮಿಡಿ ಕಿಲಾಡಿಗಳು ಎರಡೂ ಕಾರ್ಯಕ್ರಮದ ಆಡಿಷನ್ಸ್ ಈಗ ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇದೆ. 30 ಜಿಲ್ಲೆಗಳಲ್ಲೂ ಕೂಡ ಬೇರೆ ಬೇರೆ ಜಾಗಗಳಲ್ಲಿ ನಡೀತಾ ಇದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಆಡಿಷನ್ಸ್ ನಡೆಯುತ್ತೆ. ಸೊ ಡಾನ್ಸ್ ಬಗ್ಗೆ ಉತ್ಸಾಹ ಇರೋರು ಅಥವಾ ನಗ್ಸೋದ್ರ ಬಗ್ಗೆ ಆಸಕ್ತಿ ಇರೋರು ನೀವೆಲ್ಲರೂ ಈ ಆಡಿಷನ್ಸ್ಗೆ ಬಂದು ಭಾಗವಹಿಸಬಹುದು. ಯಾಕಂದ್ರೆ ಈ ವೇದಿಕೆ ನಿಮ್ಮ ಜೀವನವನ್ನ ಕಟ್ಟಿಕೊಡುವಂತಹ ವೇದಿಕೆ ಆಗಿರುತ್ತೆ. ಡೋಂಟ್ ಮಿಸ್. ಡಿಸಿಎಂ ಡಿಕೆಶಿ ಭೇಟಿಯಾದ ಜಯಮಾಲಾ, ಶ್ರುತಿ, ಮಾಳವಿಕಾ ಧನ್ಯವಾದ ಸಲ್ಲಿಕೆ. ಹೌದು, ಕರ್ನಾಟಕ ಸರ್ಕಾರವು ದಿವಂಗತ ನಟ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ನಟಿ ಡಾಕ್ಟರ್ ವಿ ಸರೋಜಾದೇವಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಿಸಿದ್ದು,
ಈ ಹಿನ್ನೆಲೆಯಲ್ಲಿ ನಟಿಯರಾದ ಜಯಮಾಲಾ, ಶ್ರುತಿ ಹಾಗೂ ಮಾಳವಿಕಾ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಧನ್ಯವಾದವನ್ನು ತಿಳಿಸಿದರು. ಸಚಿವ ಡಿಕೆಶಿ ಅವರ ನಿವಾಸದಲ್ಲಿ ಈ ಭೇಟಿ ನಡೆದಿದ್ದು, ಕೆಲವು ದಿನಗಳ ಹಿಂದೆ ಈ ಪ್ರಶಸ್ತಿ ಸಂಬಂಧಿಸಿದಂತೆ ಮನವಿ ಸಲ್ಲಿಸಲಾಗಿತ್ತು. ಸರ್ಕಾರದ ಈ ನಿರ್ಧಾರವನ್ನು ಕಲಾಲೋಕದಿಂದ ಬಹುಮಾನವಾಗಿ ಕಾಣಲಾಗಿದೆ. ಗೋವಧೆ ಶಂಕೆ, ಉತ್ತರ ಕರ್ನಾಟಕದಲ್ಲಿ ನೂರಾರು ಹಸುಗಳ ಎಲುಬು ಪತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಪಟ್ಟಣದ ಮುಗ್ಗುಂ ಕಾಲೋನಿ ಸಮೀಪದ ಅರಣ್ಯ ಇಲಾಖೆಗೆ ಸೇರಿದ ಪ್ರದೇಶದಲ್ಲಿ ನೂರಾರು ಹಸುಗಳ ಎಲುಬುಗಳು ಹಾಗೂ ಅಸ್ಥಿ ಪಂಜರಗಳು ಪತ್ತೆಯಾಗಿವೆ. ಈ ವಿಕೃತ ಘಟನೆಗೆ ಸಂಬಂಧಿಸಿ ಅಕ್ರಮ ಗೋವಧೆ ಶಂಕೆ ಮೂಡಿದ್ದು, ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದೆ. ತಕ್ಷಣ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸುತ್ತಿವೆ. ಈ ಪ್ರದೇಶದಲ್ಲಿ ದೀರ್ಘಕಾಲದಿಂದ ಜಾನುವಾರುಗಳ ಹತ್ಯೆ ನಡೆಯುತ್ತಿದೆ. ಸ್ಥಳೀಯರು ಆತಂಕದಲ್ಲಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಆರಂಭಿಸಿದ್ದಾರೆ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.